ಇನ್ನು ಮುಂದೆ ನೀವು ಸುಳ್ಳೇ ಹೇಳೋದಕ್ಕೆ ಹೋಗೋದಿಲ್ಲ. ಈ ಸುಳ್ಳು ಎಂಥ ಕಠೋರವಾದಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಗೊತ್ತಾ? ಅದನ್ನು ವಾಕ್ಯದ ಮೂಲಕವಾಗಿ ನೋಡೋಣ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದ 8ನೇ ವಚನ ಕೇಳಿಸಿಕೊಳ್ಳುವಂತವ್ರು ಹಾಕೋಣ. ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದದರಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸುಳ್ಳು ಹೇಳಿರು ಎಲ್ಲ ಹೋಗ್ತಾರಂತೆ. ಸುಳ್ಳಿಗೆ ಇಷ್ಟು ಶಕ್ತಿ ಇದೆಯಾ? ನರಕಕ್ಕೆ ತಳ್ಳುವಷ್ಟು ಶಕ್ತಿಶಾಲಿನ ಈ ನಾಲಿಗೆ, ಈ ಸುಳ್ಳು. ನಾವು ಎಷ್ಟು ಲಘುವಾಗಿ ತೆಗೆದುಕೊಳ್ಳುತ್ತೇವೆ ಸುಳ್ಳನ್ನ ಎಂದ್ರೆ, ನೀವೇನು ಸುಳ್ಳು ಹೇಳಲೇನ್ರಿ? ನೀವು ಸುಳ್ಳು ಹೇಳ್ತೀರಾ, ನಾನು ಸುಳ್ಳು ಹೇಳ್ತೀನಿ. ಇದು ಎಷ್ಟು ಘನಘೋರವಾದಂತ ಪಾಪ. ಇದು ಎಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ ಅಂದ್ರೆ, ಅಗ್ನಿ ಗಂಧಕಗಳು ಉರಿಯುವಂತ ಆ ಪಾತಾಳದಲ್ಲಿ ನಮ್ಮನ್ನ ಅದು ಕರ್ಕೊಂಡು ಹೋಗ್ತದೆ. ಈ ಸುಳ್ಳಿದೆಯಲ್ಲ, ನಾವು ಅನ್ಕೊಂಡರಷ್ಟರ ಮಟ್ಟಿಗೆ ಇದು ಚಿಕ್ಕದ ಅಲ್ಲ. ಇದು ಎಂಥದ್ದು ಗೊತ್ತಾ? ಇದು ವಿಗ್ರಹಾರಾಧನೆಗೆ ಸಮಹ. ಇದು ವ್ಯಭಿಚಾರಕ್ಕೆ ಸಮನಾಗಿರುವಂಥದ್ದು. ಇದು ಪ್ರಾಣ ಹತ್ಯೆಗೆ ಸಮವಾಗಿರುವಂಥದ್ದು. ಇದು ದೇವರ ಸನ್ನಿಧಾನದಲ್ಲಿ ಎಲ್ಲಾ ಪಾಪಗಳಿಗಿಂತ ಕೊನೆಯದಾಗಿ ಚಿಕ್ಕದಾಗಿ ಕಾಣಿಸುವಂತ ಪಾಪ ಇದಾಗಿರುವುದಾದರೂ, ಇದು ಒಬ್ಬ ಮನುಷ್ಯನನ್ನ ಎಲ್ಲಿ ಕರ್ಕೊಂಡು ಹೋಗ್ತದೆ? ಪಾತಾಳಕ್ಕೆ ಕರ್ಕೊಂಡು ಹೋಗ್ತದೆ.